ನಮ್ಮ ಜೊತೆಗೆ FSL ಅಂತ ಬಂದಾಗ ಬಹಳಷ್ಟು ಪ್ರಶ್ನೆಗಳಿರುತ್ತೆ. ಯಾವ ರೀತಿಯಾಗಿ ಮುಂದಿನ ಪ್ರಕ್ರಿಯೆಗಳಿರುತ್ತೆ ಏನು ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಡಾಕ್ಟರ್ ಸುಧಾಕರ್ ಅಂತ FSL ತಜ್ಞರು ಸ್ಕಾಟ್ಲ್ಯಾಂಡ್ ನಿಂದ ಜಾಯ್ನ್ ಆಗ್ತಾ ಇದ್ದಾರೆ ಲೈವ್ ನಲ್ಲಿ. ಸರ್ ನಮಸ್ತೆ, ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ಸರ್. ಥ್ರೂ ಫೋನ್ ಅವ್ರು ಮಾತನಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಬಟ್ ನಮಗೆ ಅವರ ಧ್ವನಿ ಕೇಳಿಸ್ತಾ ಇಲ್ಲ. ನಮ್ಮ ಧ್ವನಿ ಅವರು ಕೇಳಿಸ್ತಾ ಇದೆಯೋ ಮತ್ತೊಮ್ಮೆ ಸಂಪರ್ಕಿಸುವಂತ ಪ್ರಯತ್ನನ ಮಾಡೋಣ. ಮಧು, ಅದೇ FSL ವಿಚಾರಕ್ಕೆ ಬಂದಾಗ ತುಂಬಾ ಗೊಂದಲ ಇರುತ್ತೆ. ನೀವು ಹೇಳ್ತಾ ಇದ್ರಿ ಹೇರ್ಗಳು ಸಿಕ್ಕಾಗ ಹೇರ್ ಫಾಲಿಕಲ್ ಟೆಸ್ಟ್ ಯಾವ ರೀತಿಯಾಗಿ ಆಗುತ್ತೆ, ಹಲ್ಲುಗಳು ಸಿಕ್ಕಾಗ ಆ ಡೆಂಟಲ್ ಟೆಸ್ಟ್ಗಳನ್ನುವಂಥದ್ದು ಯಾವ ರೀತಿಯಾಗಿ ಮಾಡಲಾಗುತ್ತೆ, ಅಥವಾ ಡೆಂಟಲ್ ಅನಾಲಿಸಿಸ್ ಹೇಗೆ ಮಾಡ್ತಾರೆ, ಈ ತಲೆಬುರುಡೆಗಳು ಸಿಕ್ಕಾಗ ಅದರದ್ದೇ ಬೇರೆ ಆದಂತ ಪ್ರಕ್ರಿಯೆಗಳಿರುತ್ತೆ. ಇವೆಲ್ಲದಕ್ಕೆ ಸಂಬಂಧಪಟ್ಟಾಗ ಬಹುಶಃ ನಾವು ಅವ್ರ ಹತ್ರ ಮಾತನಾಡಿನೇ ಉತ್ತರ ಪಡ್ಕೋಬೇಕು ಅನ್ಸುತ್ತೆ. ನಿಜ. ಈಗ ಬರೀ ಮೂಳೆಗಳು ಸಿಕ್ಕರೂ ಕೂಡ ಮೂಳೆಯಿಂದ ಅದು ಯಾರ ಮೂಳೆ ಅಂದ್ರೆ ಗಂಡಸಿನ ಮೂಳೆನ ಹೆಂಗಸಿನ ಮೂಳೆ ಅನ್ನೋನ ಅಲ್ಲೇ ಪತ್ತೆ ಹಚ್ಚಿದ್ದಾರೆ. ಎಸ್ FSL ಎಕ್ಸ್ಪರ್ಟ್ ಜೊತೆಗೆ ಮಾತನಾಡೋಣ. ಅದು ಯಾವ ರೀತಿಯಾಗಿ ಮುಂದಿನ ಪ್ರಕ್ರಿಯೆ ನಡೆಯುತ್ತೋ ಅನ್ನೋದಾಗಿಯೂ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ. ಇದೀಗ ಪ್ರತಿನಿಧಿ ಪೃಥ್ವಿರಾಜ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಈ ಕ್ಷಣದಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನ ಕೊಡ್ತಾರೆ. ಪೃಥ್ವಿರಾಜ್, 5 ಪಾಯಿಂಟ್ಗಳನ್ನ ಅಗಿಯುವಾಗ ಅದೇ ಸ್ಥಳದಲ್ಲಿದ್ದು ನೀವು ಕೂಡ ಗಮನಿಸ್ತಾ ಇದ್ದೀರಿ ಏನೇನ್ ಆಗ್ತಾ ಇದೆ ಅಂತ. ಬಟ್ 6ನೇ ಪಾಯಿಂಟ್ ಬಂದಾಗ ಸಂಪೂರ್ಣ ಚಿತ್ರಣವೇ ಬದಲಾಗೋಯಿತು. ಈಗ ನೋಡಿದ್ರೆ ಪರದೆಯನ್ನ ಕಟ್ಟಿ ಮುಂದಿನ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಈ ಕ್ಷಣಕ್ಕೆ ಏನೇನ್ ಆಗ್ತಾ ಇದೆ ಪೃಥ್ವಿ? ಇಲ್ಲಿ ಸದ್ಯಕ್ಕೆ ಆ ಒಂದು 6ನೇ ಪಾಯಿಂಟ್ ನಂಬರ್ ಏನಿದೆ ಅದನ್ನ ಈಗ ಸಂಪೂರ್ಣವಾಗಿ ಪರದೆಯಲ್ಲಿ ಹಾಕಿ ಅದನ್ನು ಬಂದ್ ಮಾಡಲಾಗಿದೆ. ಯಾವುದೇ ರೀತಿ ಅಲ್ಲಿ ಏನೇನು ಪ್ರೊಸೀಜರ್ ನಡೀತಾ ಇದೆ ಅನ್ನೋದು ಹೊರಗಡೆ ಕಾಣಿಸಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅದನ್ನ ಕಂಪ್ಲೀಟ್ ಆಗಿ ಕವರ್ ಮಾಡಲಾಗಿದೆ. ಅಂದ್ರೆ ಕಾನೂನಾತ್ಮಕ ದೃಷ್ಟಿಯಿಂದ ಸಾಕಷ್ಟು ಗೌಪ್ಯತೆ ಅವರನ್ನು ಕಾಪಾಡ್ಕೊಳ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ಅವರು ಇಂತಹ ಪರದೆಗಳನ್ನ ಹಾಕಿದ್ದಾರೆ. ಸೊ ಸದ್ಯಕ್ಕೆ ನಾವಿವಾಗ ಪಾಯಿಂಟ್ ನಂಬರ್ 6 ಅಲ್ಲಿ ನೋಡ್ತಾ ಹೋಗೋದಾದ್ರೆ ನೋಡ್ಬೋದು ಇಲ್ಲಿ ಏನು ಅವರಿಗೆ ಸದ್ಯಕ್ಕೆ ಊಟದ ಒಂದು ಬ್ರೇಕ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂತಾನೆ ಕಾಣಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಕೆಲವೊಂದು ಸ್ಟೀಲ್ ಬಾಕ್ಸ್ನಲ್ಲಿ ಟಿಫನ್ ಕ್ಯಾರಿಯರ್ಗಳು ಕೂಡ ಆ ಕಡೆ ಹೋಯಿತು. ಸೊ ಅದರಿಂದ ಸದ್ಯಕ್ಕೆ ಈಗ ಊಟದ ಬ್ರೇಕ್ ಇದೆ, ಮತ್ತೆ ಅವರಲ್ಲಿ ಊಟವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕೆಲವೊಂದು ಸಿಬ್ಬಂದಿಗಳು ಅಧಿಕಾರಿಗಳು ಆ ಒಂದು ಸ್ಥಳವನ್ನು ಮಾಜರನ್ನು ಮಾಡುವಂತಹ ಪ್ರಕ್ರಿಯೆ ಯಾವ ರೀತಿ ಆಗಬೇಕು ಮತ್ತು ಮುಂದೆ ಏನೇನು ಆಗಬೇಕು ಅನ್ನೋದನ್ನು ಅಲ್ಲಿ ಡಿಸ್ಕಸ್ ಅನ್ನು ಕೂಡ ಮಾಡ್ತಾ ಇರುವಂಥದ್ದು, ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಇದು ಒಂದು ಮೇಜರ್ ಪಾಯಿಂಟ್ ಆಗಿರೋದ್ರಿಂದ ಈ ಒಂದು ಮೇಜರ್ ಪಾಯಿಂಟ್ನಲ್ಲಿ ಸಾಕಷ್ಟು ಅಂಶಗಳು ಪತ್ತೆಯಾಗಬೇಕಾಗಿರುತ್ತೆ. ಸೊ ಇವರು ಆ ಒಂದು ಸ್ಕೆಲಿಟನ್ ಏನು ಸಿಕ್ಕಿದೆ, ಆ ಸಿಕ್ಕಿರೋಂಥದ್ದು ಮೇಲ್ನೋಟಕ್ಕೆ ಅದು ಗಂಡಿನದ್ದ ಹೆಣ್ಣಿನದ್ದ ಅನ್ನೋದನ್ನು ಕೂಡ ಈಗ ಫೊರೆನ್ಸಿಕ್ ತಜ್ಞರು ಒಂದು ಆರಂಭಿಕ ಹಂತದಲ್ಲಿ ಸ್ವಲ್ಪ ಅದನ್ನು ಗೆಸ್ ಮಾಡ್ಬೋದಾಗಿದೆ. ಆದರೆ ಅವರು ಕನ್ಫರ್ಮ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಗೆಸ್ ಮಾಡ್ಬೋದಾಗಿದೆ. ಸದ್ಯಕ್ಕೆ ಅಲ್ಲಿ ಸಿಕ್ಕಂತಹ ಮೂಳೆ ಗಂಡಸಿನದ್ದು ಇರಬಹುದು ಅನ್ನೋದನ್ನು ಇವಾಗ ಅಲ್ಲಿನ ಸ್ಥಳದಲ್ಲಿ ಇದ್ದಂಥವರು SIT ಮತ್ತು ಫೊರೆನ್ಸಿಕ್ ಏನು ತಜ್ಞರೆಲ್ಲರೂ ಅಲ್ಲಿದ್ದಾರೆ ಅಂಥವ್ರು ಈಗ TV9ಗೆ ಮಾಹಿತಿಯನ್ನು ನೀಡಿರುವಂಥದ್ದು ಏನಂತ ಹೇಳಿದರೆ ಅದು ಪುರುಷನ ಮೂಳೆ ಇರಬಹುದು ಅಂತ ಹೇಳಿ ಮಾಡಿರುವಂಥದ್ದು. ಅಂದರೆ ಪುರುಷನ ಮೂಳೆ ಇರಬಹುದು ಅನ್ನೋದಕ್ಕೆ ಅಂದರೆ ಅದು ಸಸ್ಪೆಕ್ಟ್ ಅಷ್ಟೇ, ಅದು ಎಕ್ಸಾಮಿನ್ ಫೊರೆನ್ಸಿಕ್ ಲ್ಯಾಬ್ನಲ್ಲೇ ಆಗಬೇಕಾಗಿರುತ್ತೆ. ಅದು ಪುರುಷಂದ ಇಲ್ಲ ಮಹಿಳೆದ ಅನ್ನೋದು ನಿಖರವಾದ ವರದಿ ನಂತರ ಹಂತದಲ್ಲಿ ಬರಬೇಕಾಗಿರುತ್ತೆ. ಆದರೆ ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಫೊರೆನ್ಸಿಕ್ ತಜ್ಞರು ಅಂದರೆ ಈಗ ಹಿಂದೆ ಸಾಕಷ್ಟು ಕೇಸ್ಗಳನ್ನು ಮಾಡಿದ್ದಂಥವರು ಎಕ್ಸ್ಪರ್ಟ್ ಏನಿರ್ತಾರೆ ಅವರು ನೋಡಿದಂಥದ್ದನ್ನು ಗೆಸ್ ಮಾಡ್ತಾರೆ. ಸೊ ಆ ಒಂದು ಗೆಸ್ 50-50 ಇರ್ಬೋದು, ಇಲ್ಲ 100% ಕೂಡ ಇರ್ಬೋದು. ಆದರೆ ಆರಂಭಿಕ ಹಂತದಲ್ಲಿ ಗೆಸ್ ಆಗಿರುವಂಥದ್ದು ಅದು ಪುರುಷನ ಒಂದು ಕೈ ಮೂಳೆ ಅನ್ನೋದು ಗೊತ್ತಾಗಿರುವಂಥದ್ದು. ಅಂದರೆ ಕೈ ಭಾಗದ ಆ ಮೂಳೆಗಳು ಅಲ್ಲಿ ಸಿಕ್ಕಿದೆ ಅನ್ನೋ ಮಾಹಿತಿಗಳು ಈಗ ಸಿಕ್ಕಿದೆ. ಸದ್ಯಕ್ಕೆ ಇದು ಎಕ್ಸಾಮಿನ್ ಆಗಬೇಕಾಗಿರುತ್ತೆ. ಎಕ್ಸಾಮಿನ್ ಆದ ನಂತರ ಅದು ಯಾವ ವಯಸ್ಸಿನಂತ ಆದಂತಹ ವ್ಯಕ್ತಿಯದ್ದು, ಸೊ ಆ ಒಂದು ಏನು ಸ್ಕೆಲಿಟನ್ ಏನು ಸಿಕ್ಕಿದೆ ಅದರ DNA ಟೆಸ್ಟ್ ಏನಿರುತ್ತೆ ಮತ್ತು ಅದರ ಏಜ್ ಎಷ್ಟು, ಲಿಂಗ ಯಾವುದು, ಅದೆಲ್ಲ ಫೊರೆನ್ಸಿಕ್ನಲ್ಲಿ ಒಂದು ಕ್ಲಿಯರ್ ಕಟ್ ಆಗಿ ಅದ್ರ ವರದಿ ಬರುತ್ತೆ. ಸೊ ಅಲ್ಲಿವರೆಗೂ ಕೂಡ ಕೆಲವೊಂದು ಊಹೆಗಳನ್ನು ಫೊರೆನ್ಸಿಕ್ ತಜ್ಞರು ಮಾಡ್ತಾರೆ. ಯಾಕೆ ಈ ಊಹೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿದರೆ ಆರಂಭಿಕ ಹಂತದಲ್ಲಿ ಏನಾದರೂ ಊಹೆ ಅಂದರೆ ಅವರು ಮಾಡಿದಂಥ ಊಹೆಯನ್ನು ಇಟ್ಕೊಂಡು ಪೊಲೀಸರು ಮುಂದಿನ ಹಂತದ ತನಿಖೆಯ ಸಿದ್ಧತೆಗಳನ್ನು ಮಾಡ್ಕೊಳ್ಬೋದು. ಅಂದರೆ ಈಗ ಪುರುಷಂದು ಅನ್ನೋದು ಊಹೆ ಆದರೆ ಅವರು ಪುರುಷನ ಯಾರ್ಯಾರು ನಾಪತ್ತೆ ಆಗಿದ್ದಾರೆ ಅಂಥದ್ದೊಂದು ಪಾಯಿಂಟ್ ಔಟ್ ಮಾಡಿ ಅದನ್ನು ತಾಳೆ ಹಾಕ್ತಾರೆ. ಅಷ್ಟೊತ್ತಿಗೆ ಲ್ಯಾಬ್ನಿಂದ ಏನಾದರೂ ಅದರ ಕನ್ಫರ್ಮೇಷನ್ ಅದು ಪುರುಷಂದ ಇಲ್ಲ ಮಹಿಳೆದ ಅನ್ನೋದು ಬಂದರೆ ಆ ತನಿಖೆ ಪುರುಷಂದ ಏನಾದಾಗಿದ್ದರೆ ಆ ನಿಟ್ಟಿನಲ್ಲಿ ಮುಂದುವರಿತಾರೆ. ಇಲ್ಲ ಅಂತ ಹೇಳಿದರೆ ಮಹಿಳೆಯ ತನಿಖೆ ಮೂಳೆ ಅಂತ ಆದರೆ ಆ ಒಂದು DNA ಟೆಸ್ಟ್ ಮತ್ತು ಅದರ ಏಜ್ ಮತ್ತು ಆ ಒಂದು ಹೈಟ್ ಅವೆಲ್ಲ ಪತ್ತೆ ಆಗುತ್ತೆ ಅದರಲ್ಲಿ. ಸೊ ಅದರಿಂದ ಅದಾದ ಬಳಿಕ ಅವರು ತನಿಖೆಯನ್ನು ಮುಂದುವರಿಸ್ತಾರೆ. ಚೈತ್ರ,
ಎಸ್ ಥ್ಯಾಂಕ್ ಯು ಪೃಥ್ವಿ ಮಾಹಿತಿಗಾಗಿ. ಮೊದಲ ದಿನದಲ್ಲೂ ಕೂಡ ಕಂಪ್ಲೀಟ್ ಆಗಿ 3 ದಿನ ಯಾವ ರೀತಿಯಾಗಿ ಅಲ್ಲಿ ಶೋಧ ಕಾರ್ಯ ನಡೀತಾ ಇತ್ತು ಅನ್ನೋದನ್ನ ಪ್ರತಿದಿನದ ಅಪ್ಡೇಟ್ ಅನ್ನ ಪೃಥ್ವಿ ಕೊಡ್ತಾ ಇದ್ರು. ಇವತ್ತು 6ನೇ ಪಾಯಿಂಟ್ ನಲ್ಲಿ ಮೂಳೆಗಳು ಸಿಕ್ಕಿರೋದ್ರಿಂದ ಅದೇ ಕಾರಣಕ್ಕೆ ತಡವಾಗ್ತಿದೆ ಅನ್ನೋದನ್ನು ಕೂಡ ಪೃಥ್ವಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಜೊತೆಗೆ ಸ್ಥಳದ ಲೈವ್ ದೃಶ್ಯಗಳನ್ನ ನೀವು ಗಮನಿಸಬಹುದು. ಈ ಕ್ಷಣಕ್ಕೆ ಏನಾಗ್ತಾ ಇದೆ ಅನ್ನೋದಾಗಿ ಪರದೆಯನ್ನ ಕಟ್ಟಿ ಮತ್ತೆ ಹಿಟಾಚಿ ಮೂಲಕವಾಗಿ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ವಿಸ್ತಾರವಾಗಿ ಅಕ್ಕಪಕ್ಕದ ಏರಿಯಾಗಳನ್ನ ಕೂಡ ಅಗಿತಾ ಇದ್ದಾರೆ. ಕಾರಣ ಆಲ್ರೆಡಿ 6ನೇ ಪಾಯಿಂಟ್ ನಲ್ಲಿ ಮೂಳೆಗಳು ಸಿಕ್ಕಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅವಾಗಲೇ ಹೇಳ್ತಾ ಇದ್ವಿ, ಡಾಕ್ಟರ್ ಸುಧಾಕರ್ ನಮ್ಮ ಜೊತೆಗಿದ್ದಾರೆ, FSL ತಜ್ಞರವರು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನಮಸ್ತೆ, ಇವಾಗ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ಸುಧಾಕರ್ ಅವರೇ. ಶುಭಾಕರ್ ಅವರೇ, ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ದೂರದ ಸ್ಕಾಟ್ಲೆಂಡ್ ನಿಂದ ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಲ್ಕಮ್ ಶುಭಾಕರ್ ಅವರೇ. ಸ್ವಲ್ಪ ದೂರದ ದೇಶ ಆಗಿರೋದ್ರಿಂದ ಲೈವ್ ಕೂಡ ಸ್ವಲ್ಪ ತಡವಾಗಬಹುದು. ಧ್ವನಿ ಕೇಳಿಸ್ತಾ ಇದ್ರೆ ಮಾತನಾಡಿ ಶುಭಾಕರ್. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶುಭಾಕರ್, ಸುಧಾಕರ್ ಅಲ್ಲ. ಎಸ್ ಶುಭಾಕರ್ ಅವರೇ, ಕೇಳಿಸ್ತಾ ಇದೆ. ಇದೀಗ FSL ವಿಚಾರಗಳಾಗ ಇಲ್ಲಿ ನೀವು ಸ್ಕಾಟ್ಲೆಂಡ್ ನಿಂದ ಮಾತನಾಡ್ತಾ ಇದ್ರೆ, ಧರ್ಮಸ್ಥಳದಲ್ಲಿ ಏನಾಗಿದೆ ಅಂತ ಚುಟುಕಾಗಿ ಹೇಳ್ಬಿಡ್ತೀನಿ ನಾನು. ಒಬ್ಬ ದೂರದಾರ ಬರ್ತಾರೆ, ಎಷ್ಟು ಸ್ಥಳಗಳಲ್ಲಿ ನಾನು ಹೆಣಗಳನ್ನ ಹೂತಿದ್ದೀನಿ ಅಂತ ಹೇಳ್ತಾರೆ. 3 ದಿನದಿಂದ ಅದರ ಕಾರ್ಯಾಚರಣೆ ನಡೀತಾ ಇದೆ. 6ನೇ ಪಾಯಿಂಟ್ ನಲ್ಲಿ ಇವತ್ತು ಅಗಿಬೇಕಾದ್ರೆ 2 ಮೂಳೆ ಸಿಕ್ತು. ಸೊ ಈ ನಂತರದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಅಂತ ಹೇಳಿದ್ರೆ, 2 ಮೂಳೆಗಳು ಶವವನ್ನ ಏನ್ ಹೂತಿದ್ದೀನಿ ಅಂತ ಹೇಳಿದಾರಲ್ಲ, ಕೇವಲ ದೇಹದ 2 ಭಾಗದ ಮೂಳೆಗಳು ಸಿಕ್ಕಿದೆ. ಹಲೋ, ನೋಡಿ, ಈಗ ನಾನು ಧರ್ಮಸ್ಥಳದ್ದು ನ್ಯೂಸ್ ನ ಫಾಲೋ ಮಾಡ್ತಾ ಇದ್ದೀನಿ. ನೀವು ಹೇಳ್ತಿರೋ ಪ್ರಕಾರ ಈಗ 2 ಮೂಳೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀರಲ್ಲ. ಸೊ ಈಗ ಏನ್ ಮಾಡ್ಬೇಕು ಅಂದ್ರೆ, ಈಗ ನೋಡಿ, ಈ ನಮ್ಮ ಫಾರೆನ್ಸಿಕ್ ಮೆಡಿಸನ್ ತಜ್ಞರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ ಆನ್ ಸ್ಪಾಟ್, ಅವರು ನಮ್ಮ KMC ಮಂಗಳೂರಿನವರು. ನಾನು ಒಂದು ಕಾಲದಲ್ಲಿ KMC ಮಂಗಳೂರಲ್ಲಿ ಸಹಾಯಕ ಪ್ರಾಧ್ಯಾಪಕ ಆಗಿ ಕೆಲಸ ಮಾಡಿದ್ದೇನೆ 2006ರಲ್ಲಿ. ಅದಾದ್ಮೇಲೆ ನಾನು 2000 ಸರ್, ನೀವು ಮಾತನಾಡಿರೋ ಧ್ವನಿ ನಮಗೆ ಕೇಳಿಸ್ತಾ ಇದೆ. ಎಕ್ಸ್ಪ್ಲೈನ್ ಮಾಡಿ ಮುಂದಿನ ಸ್ಟೆಪ್ಸ್ ಹೇಗಿರುತ್ತೆ FSL ಅಂತ. FSL ನ ಪ್ರಕ್ರಿಯೆಗಳು ಯಾವ ರೀತಿ ಆಗಿರುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಟೀತ್ ಸಿಕ್ಕರೆ ಡೆಂಟಲ್ ಅನಾಲಿಸಿಸ್ ಅನ್ನೋದಾಗಿ ಎಲ್ಲ ಇರುತ್ತಲ್ವಾ, ಇವಾಗ ಸಿಕ್ಕಿರೋದು ಕೈ ಮೂಳೆ ಅಂತ ಹೇಳಲಾಗ್ತಾ ಇದೆ. ಸೊ ಅದನ್ನ ಇಟ್ಕೊಂಡು ಯಾವ ರೀತಿಯಾಗಿ ಯಾರದ್ದು ಏನು ಅನ್ನೋದನ್ನ ಹೇಗೆ ಮ್ಯಾಚ್ ಮಾಡ್ತಾರೆ, ಮುಂದಿನ ಪ್ರಕ್ರಿಯೆಗಳು ಹೇಗಿರುತ್ತೆ, FSL ಇದ್ರ ಮೇಲೆ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ. ಸೊ ಈಗ ಎಲ್ಲಿ ಈ ಎಕ್ಸಿಮೇಷನ್ ಅಂತ ಮಾಡ್ತಾ ಇದ್ದಾರೆ ನೋಡಿ. ಎಸ್, ಓಕೆ. ಈಗ ನೋಡಿ, ಬೋನ್ಸ್ ಈಗ ಸಿಕ್ಕಿದೆ, ಸ್ಕೆಲಿಟಲ್ ರಿಮೈನ್ ಸಿಕ್ಕಿದೆ. ಅಲ್ಲಿ ಬೋನ್ಸ್ ಸಿಗ್ತಾ ಇದೆಯಲ್ಲ. ಸೊ ಈಗ ಮೊದ್ಲು ಈ ತಜ್ಞರು ಈ ಬೋನ್ಸ್ ಮೊದ್ಲು ಅವ್ರು ಇದನ್ನ ಏನ್ ಮಾಡ್ಬೇಕು ಅಂದ್ರೆ, ದೇ ಹ್ಯಾವ್ ಟು ಅಸರ್ಟನ್ ವೆದರ್ ದೇ ಬಿಲಾಂಗ್ ಟು 1 person ಆರ್ ಮೋರ್ ದನ್ 1 person. ಯಾಕಂದ್ರೆ ಅಕಾರ್ಡಿಂಗ್ ಟು ದ ಪ್ರೆಸೆಂಟ್ ಫೀಡ್ಬ್ಯಾಕ್ ಅಲ್ಲಿ ಮಾಸ್ ಬರೆಯಲಾಗಿದೆ ಅಂತ ಹೇಳ್ತಾ ಇದ್ದಾರಲ್ಲ. ಸೊ ಈಗ ಅಲ್ಲಿ ಸಿಗ್ತಾ ಇರುವ ಬೋನ್ಸ್ 1 person ಇಲ್ದ್ರೆ ಮೋರ್ ದನ್ 1 person, 1 ಹ್ಯೂಮನ್ ಬೀಯಿಂಗ್ ಇದೆಯಾ ಅಂತ ಫಸ್ಟ್ ಅದನ್ನ ಡಿಟರ್ಮಿನ್ ಮಾಡಬೇಕು. ಸೊ ಈ ಬೋನ್ಸ್ ನ ಮೊದಲು ಅವರು ಸೆಗ್ರಿಗೇಟ್ ಮಾಡ್ಕೊಳ್ಬೇಕು. ಇವಾಗ ಮಣ್ಣಿನ ಆಳದಲ್ಲಿ ಹೂತಿರುವಂತ ದೇಹ, ಅವ್ರು ಹೇಳೋ ಪ್ರಕಾರ ಒಂದು 10-15 ವರ್ಷ. ಈ 10-15 ವರ್ಷದಲ್ಲಿ ಮಣ್ಣಿನ ಆಳದಲ್ಲಿ ಸಂಪೂರ್ಣವಾಗಿ ದೇಹದ ಮೂಳೆಗಳು ಬೇರೆ ಬೇರೆ ಭಾಗಗಳಾಗಿ ವಿಂಗಡಣೆ ಆಗುತ್ತಾ, ಹೇಗದು? ಅದಾದ ಮೇಲೆ ಆ ಬೋನ್ಸ್ ಜೊತೆಗೆ ಏನಾದ್ರೂ ಐಡೆಂಟಿಫಿಕೇಶನ್
ಐಡೆಂಟಿಫಿಕೇಶನ್ ಏನಾದ್ರೂ ಇದೆಯಾ ಇನ್ ಟರ್ಮ್ಸ್ ಆಫ್ ಕ್ಲೋದಿಂಗ್, ಏನಾದ್ರೂ ಎಕ್ಸ್ಟರ್ನಲ್ ಜ್ಯುವೆಲರಿ ಇವೆಲ್ಲ ಇದಾವ, ಅದನ್ನೆಲ್ಲ ತೆಗೆದು ಹೌದು ಡೆಫಿನೆಟ್ಲಿ. ಈಗ ನೋಡಿ 10-15 ವರ್ಷದಿಂದ ಮಣ್ಣಲ್ಲಿ ಇರೋದ್ರಿಂದ ವಾಟರ್ ಆಕ್ಟಿವಿಟಿ, ಯಾಕಂದ್ರೆ ಅದು ದಡಿ ತೀರದಲ್ಲಿ ಇರೋದ್ರಿಂದ ಬೋನ್ಸು ಒಂದ್ ಕಡೆಯಲ್ಲೇ ಇರೋದಿಲ್ಲ. ಸೊ ಹಂಗಾಗಿ ಬೇರೆ ಬೇರೆ ಕಡೆ ಇದೆಲ್ಲ ಸ್ಪ್ರೆಡ್ ಆಗಿರುತ್ತೆ, ಮಿಕ್ಸ್ ಆಗಿರುತ್ತೆ. ಸೊ ಇದಕ್ಕೆ ಅವರು ಬೋನ್ಸ್ ನ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಬೋನ್ ಇವ್ರು ಹುಡುಕ್ಬೇಕಾಗಿರೋದು ಏನು ಅಂದ್ರೆ ಟು ಐಡೆಂಟಿಫೈ ದ ಸೆಕ್ಸ್, ಅದು ಪೆಲ್ವಿಕ್ ಬೋನ್ ಅಂತ ಬರುತ್ತೆ. ರೈಟ್. ಹಾಗೆ ಸಂಪರ್ಕದಲ್ಲಿರಿ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ಸ್ಗಳು ಸಿಗ್ತಾ ಇದೆ.